ಯಾರಾದರೂ ಗಲಾಟೆ ಮಾಡಿದ್ರೆ ನೋಡ್ಕೊಳ್ತೀವಿ, ನಿಮ್ಗೆ ಏನು ವರ್ಡಿಕ್ಟ್ ಕೊಡಬೇಕೋ ಕೊಡಿ ಅಂತ. ಇದಕ್ಕೆ ಬೇಕಾಗಿರುವಂತ 1.5 ಲಕ್ಷ ದಸ್ತಾವೇಜುಗಳು ಯಾವುದು ಪರ್ಷಿಯನ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಅನ್ಯಾನ್ಯ ಭಾಷೆಗಳಲ್ಲಿದ್ವೋ ಅದನ್ನೆಲ್ಲ 6 ತಿಂಗಳೊಳಗೆ ಯುದ್ಧ ಮಾಡಿದಂತೆ ಮಾಡಿ ಅದನ್ನ ಅನುವಾದ ಇಂಗ್ಲಿಷ್ಗೆ ಮಾಡಿಸಿ ಕೊಟ್ಟಿದ್ದು ಯಾರು? ಯೋಗಿ ಆದಿತ್ಯನಾಥರು ತಮ್ಮ ಟೀಮ್ ಮೂಲಕ. ಅಂದ್ರೆ ಈ ವರ್ಡಿಕ್ಟ್ ಬೇಗ ತರಬೇಕು. ಇದು ಇನ್ನು ಮುಂದೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಬಾರದು ಅಂತ ಡಿಸೈಡ್ ಮಾಡಿದ್ದು ಬಿಜೆಪಿ. ಕ್ರೆಡಿಟ್ ಬಿಜೆಪಿ ತಗೋಬಾರದು ಅಂತಿರಲ್ರಿ. ಬಹಳ ವಿಚಿತ್ರವಾಗಿರುವಂತ ಸಂಘ. ನಾನು ಬಿಜೆಪಿ ಕ್ರೆಡಿಟ್ ಕೊಡಬೇಕು ಅಂತ ನಿಂತಿರೋನಲ್ಲ, ಆದ್ರೆ ನಂಗೆ ಕಾಂಗ್ರೆಸ್ಸಿಗರು ಮಾತನಾಡಬೇಕಾದಾಗ ಅದನ್ನ ಕೆಲವು ಹಿಂದೂಗಳು ಅನುಮೋದಿಸುವಾಗ ಸ್ವಲ್ಪ ತಲೆಗೆ ಏರುತ್ತೆ ನನಗೆ. ಕೆಲವು ಸೆಕ್ಯುಲರ್ ಹಿಂದೂಗಳಿದ್ದಾರೆ, ಇದನ್ನ ಪೊಲಿಟಿಕಲ್ ಇವೆಂಟ್ ಮಾಡಬಾರ್ದು, ನರೇಂದ್ರ ಮೋದಿ ಬರಬಾರ್ದು. ಶಬಾಷ್, ಇದಕ್ಕೋಸ್ಕರ ಎಲ್ಲವನ್ನೂ ಬಿಜೆಪಿ ಹೊರಬೇಕು, ಕೊನೆಗೆ ಅವ್ರು ಬರಬಾರ್ದು ಅಂತಂದ್ರೆ ಮತ್ತು ಆಸ್ ಅ ಪ್ರೈಮ್ ಮಿನಿಸ್ಟರ್ ಬರಬಾರ್ದು ಅಂತ ನೀವು ಹೇಳೋದು ಅಂತಂದ್ರೆ ಎಂತ ದುರಂತಕಾರಿ. ಇದು ಬಹಳ ದುರದೃಷ್ಟಕರ ಸಂಗತಿ ಅಂತ. ಮಿತ್ರ, ಈ ಇಡೀ ಈವೆಂಟ್ ಇದೆಯಲ್ಲ ಬಹಳ ಸುಂದರವಾಗಿರುವಂಥದ್ದು. ನಾನೊಂದಷ್ಟು ನೋಟ್ಸ್ ತಂದಿದ್ದೀನಿ ನಿಮ್ಗೆ ಹೇಳಬೇಕು ಅಂತ, ಏನೇನಾಯ್ತು ಅಂತ. 1990 ಅಕ್ಟೋಬರ್ ಕೊನೆಯ ದಿನ, ಅಕ್ಟೋಬರ್ 30ನೇ ತಾರೀಕು ಒಟ್ಟಾರೆ ಅಲ್ಲಿ ಕರಸೇವೆ ನಡಿಬೇಕು ಅಂತ ನಿಶ್ಚಯ ಮಾಡಿದ್ರು. ಸಾಧು ಸಂತರು ನಿಶ್ಚಯ ಮಾಡಿದ್ರು. ನಿಶ್ಚಯ ಮಾಡಿದ್ದು ಯಾವಾಗ ಗೊತ್ತಾ? ಆ ವರ್ಷದ ಜನವರಿ ತಿಂಗಳಲ್ಲಿ ನಿಶ್ಚಯ ಮಾಡಿದ್ರು, ಅಕ್ಟೋಬರಲ್ಲಿ ಮಾಡಬೇಕು ಅಂತ. ಎಲ್ಲ ಉಳಿದ ಸಾಧುಗಳು ಗಲಾಟೆ ಮಾಡಿದ್ರು. ಏನ್ ಗಲಾಟೆ ಮಾಡಿದ್ರು ಅಂತಂದ್ರೆ, ಜನವರಿಯಲ್ಲಿ ಡಿಸೈಡ್ ಮಾಡಿ ಅಕ್ಟೋಬರಲ್ಲಿ ಮಾಡ್ತಾ ಇದ್ದೀರಾ, ಎಷ್ಟು ಡಿಸ್ಟೆನ್ಸ್ ಇದೆ, ಆದಷ್ಟು ಬೇಗ ಘೋಷಣೆ ಕೊಡಿಯಲ್ಲ, ನಮಗೆಲ್ಲ ಕರಸೇವೆ ಮಾಡಬೇಕು ಅಂತ ಹುಚ್ಚತ್ತಿದೆ ಅಂತ. ಆದ್ರೆ ಉಳಿದ ಸಾಧುಗಳು ಏನ್ ಹೇಳಿದ್ರು ಗೊತ್ತಾ? ಹಂಗೆ ಮಾಡಬಾರದು, ಸರ್ಕಾರಕ್ಕೂ ನಾವು ಟೈಮ್ ಕೊಡಬೇಕು, ಮುಸ್ಲಿಂ ಬಂಧುಗಳಿಗೆ ನಮ್ಮ ಆಗ್ರಹವನ್ನು ಅರಿತುಕೊಳ್ಳೋದಕ್ಕೆ ಟೈಮ್ ಕೊಡಬೇಕು, ಅರ್ಜೆಂಟಲ್ಲಿ ಮಾಡಬಾರದು. ಏನ್ ದೊಡ್ಡತನ ರೀ ನಮ್ದು. ನಮ್ ದೊಡ್ಡತನ ಎಷ್ಟಿದೆ ಅಂತಂದ್ರೆ, ನಮಗೆ ಕೋರ್ಟ್ ವರ್ಡಿಕ್ಟ್ ಕೊಟ್ಟಾಗ ಅದು ಭೂಮಿ ಹಿಂದೂಗಳಿಗೆ ಸೇರಿದ್ದು, ರಾಮ ಮಂದಿರ ಆಗಬೇಕು, ಅಯೋಧ್ಯೆಯಲ್ಲಿ ಮತ್ತೊಂದ್ ಕಡೆ ಒಂದು 5 ಎಕರೆ ಜಮೀನನ್ನ ಮಸೀದಿಗೆ ಅಂತ ಕೊಡಿ ಅಂತ ಕೇಳ್ಕೊಂಡಾಗ ನಾವು ಪಟಾಕಿ ಹೊಡೆದು ಸಂಭ್ರಮಿಸಬೇಕಿತ್ತು, ಬೀದಿಗೆ ಬಂದು ಆನಂದಿಸಬೇಕಿತ್ತು, ಕುಣಿದಾಡಬೇಕಾಗಿತ್ತು, ದೀಪಾವಳಿ ಅವತ್ತೇ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಊರಿನಲ್ಲಿರೋ ಮುಸಲ್ಮಾನರಿಗೆ ಬೇಜಾರಾಗತ್ತೇನೋ ಪಾಪ, ಅವ್ರಿಗೆ ಬೇಜಾರಾಗೋದು ಬೇಡ. ಏನು ವಿಶಾಲ ಮನೋಭಾವ ರೀ ನಮ್ದು. ಅವತ್ತು ಹಂಗೆ ಅಷ್ಟು ಟೈಮ್ ಕೊಟ್ಟು ಅಕ್ಟೋಬರ್ 30ಕ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಆಗ ಮುಲಾಯಂ ಸಿಂಗ್ನ ಗವರ್ಮೆಂಟ್ ಇತ್ತು. ಮುಲಾಯಂ ಸಿಂಗ್ ಗವರ್ಮೆಂಟ್ ಮುಲಾಯಂ ಸಿಂಗ್ ಒಂದು ಮಾತನ್ನು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಎಲ್ಲಿವರೆಗೂ ನಾನು ಇರ್ತೀನೋ ಅಲ್ಲಿವರೆಗೂ ಕರಸೇವಕರು ಒಳಗೆ ಬರೋದಿರ್ಲಿ, ಒಂದು ಹಕ್ಕಿ ಕೂಡ ಮಸೀದಿಯ ಮೇಲೆ ತಿರುಗಾಡದೆ ಇರೋ ಥರ ನಾನು ನೋಡ್ಕೊಳ್ತೀನಿ ಅಂತ. ರಾಜೀವ್ ಗಾಂಧಿ ಗವರ್ಮೆಂಟು ಅಲಗಾಡ್ತಾ ಇದ್ದಂಥ ಕಾಲ ಅದು. ಅದಕ್ಕೆ ಹೇಗಾದರೂ ಮಾಡಿ ಗವರ್ಮೆಂಟ್ನ ಉಳಿಸ್ಕೊಳ್ಳೋಕ್ಕೆ ಸೆಕ್ಯುಲರಿಸಮ್ನ ಹೆಚ್ಚು ಫಾಲೋ ಮಾಡಬೇಕಾದಂಥ ಅಗತ್ಯ ಅವರಿಗಿತ್ತು ಆ ಸಂದರ್ಭದಲ್ಲಿ ಅಂತ ನನಗೆ ಅನ್ಸುತ್ತೆ. ಹೀಗಾಗಿ ಅವ್ರು ಏನು ಮಾಡಿದ್ರು, ಈ ಥರದ ಬಲವಾದ ಘೋಷಣೆ ಕೊಟ್ಟು ಏನು ಮಾಡಿದ್ರು ಗೊತ್ತಾ? ಯಾರ್ಯಾರು ಟ್ರೈನಲ್ಲಿ ಬರ್ತಿದ್ರೋ ಅವರನ್ನ ಅಯೋಧ್ಯೆಗಿಂತ ಹಿಂದಿನ 2-3 ಸ್ಟೇಷನ್ಗಳ ಆಚೆನೆ ತಡೆದು ಅಲ್ಲಿಂದನೇ ಓಡಿಸ್ಲಿಕ್ಕೆ ಶುರು ಮಾಡಿದ್ರು. ಕೆಲವರನ್ನು ಅರೆಸ್ಟ್ ಮಾಡಿದ್ರು. ನಾನಲ್ಲಿ ಮಾತನಾಡಬೇಕಾದ್ರೆ ಹಿರಿಯರು ಹೇಳ್ತಾ ಇದ್ರು, ಈ ಇದರಲ್ಲಿರುವಂತ ಉತ್ತರ ಪ್ರದೇಶದ ಎಲ್ಲ ಜೈಲುಗಳು ತುಂಬಿ ಕೊನೆಗೆ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟಿದ್ರಂತೆ ಎಲ್ಲರನ್ನ. ಕೆಲವರ ಎಕ್ಸ್ಪೀರಿಯನ್ಸ್ ಓದಿದೆ, ಅವ್ರನ್ನ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟಿದ್ರು, ಇನ್ನೆಲ್ಲೂ ಜಾಗ ಇರಲಿಲ್ಲ. ಯಾವಾಗ ಹಿಂಗೆ ಬಂಧನ ಆಗ್ತಿದೆ ಅಂತ ಸುದ್ದಿ ಬಂತೋ, ಮೊಬೈಲ್ ಇಲ್ಲದ ಕಾಲ ಅದು, ಮೊಬೈಲ್ ಇದ್ದಾಗ ಸುದ್ದಿ ಹರಡೋದು ಬೇರೆ. ಯಾವಾಗ ಬಂಧನ ಅಂತ ಸುದ್ದಿ ಬಂತೋ, ಅಯೋಧ್ಯೆ ಸ್ಟೇಷನ್ವರೆಗೂ ಯಾರೂ ಬರ್ತಾನೆ ಇರಲಿಲ್ಲ. ಹಿಂದಿನ ಸ್ಟೇಷನ್ಗಳಲ್ಲೇ ಇಳಿದು, ಯಾಕೆ ಭತ್ತದ ಗದ್ದೆಗಳಲ್ಲಿ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು ಅಂತಂದ್ರೆ ಇದೇ ಕಾರಣ. ಹಿಂದಿನ ಸ್ಟೇಷನ್ನಲ್ಲಿ ಇಳಿದು ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಅಯೋಧ್ಯೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ರು. ಒಂದು ದಿನ ಮುಂಚೆ ಅಯೋಧ್ಯೆಗೆ ಸಿಂಗಲ್ರು ತಲುಪಿಬಿಟ್ಟಿದ್ರು, ಅಶೋಕ್ ಸಿಂಗಲ್ರನ್ನ ಮರೆಯುವಂತಿಲ್ಲ ಈ ಸಂದರ್ಭದಲ್ಲಿ. ಒಂದು ದಿನದ ಮುಂಚೆ ತಲುಪಿದ್ರು. ಅವತ್ತಿನ ಮಧ್ಯಾಹ್ನ ಅಂದ್ರೆ ನಾಳೆ ಕರಸೇವೆ ಅಂತಂದ್ರೆ ಮುಂಚಿನ ದಿನ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಶೋಕ್ ಸಿಂಗಲ್. ಪ್ರೆಸ್ ಮೀಟ್ ಮಾಡಿ ಏನ್ ಹೇಳ್ತಾರೆ ಅಂತಂದ್ರೆ, ಕರಸೇವೆ ನಾಳೆ ಹೆಂಗೆ ನಡಿಬೇಕು ಅಂತಿದ್ಯೋ ಹಂಗೆ ನಡೆಯುತ್ತೆ, ಎಲ್ಲ ಕರಸೇವಕರು ಸರಿಯಾದ ಸಮಯಕ್ಕೆ ಇಲ್ಲಿ ಬರ್ತಾರೆ. ಸರ್ಕಾರ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡು ಕೂತಿದೆ, ಎಲ್ಲಿಂದ ಬರ್ತಾರೆ, ಯಾರೂ ಬರಲ್ಲ ಅಂತ ನಿಶ್ಚಯ ಮಾಡಿದ್ರೂ ಕೂಡ ಸರ್ಕಾರಕ್ಕೊಂದು ಆತಂಕ ಇತ್ತು, ಸಂಘ ನಂಬಕ್ಕಾಗಲ್ಲ ಅಂತ. ಅವತ್ತೂ ಆಗಲ್ಲ, ಇವತ್ತೂ ಆಗಲ್ಲ. ನೀವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಆಗದೇ ಇರುವಂತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ವಿಶ್ವ ಹಿಂದೂ ಪರಿಷತ್ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತು ಅಂತಂದ್ರೆ, ಬೇರೆ ಬೇರೆ ಕಡೆಯಿಂದ ಹೋದವರೆಲ್ಲ ಸರಳವಾಗಿ ಒಳಗೆ ನುಗ್ಗುವಂತ ವ್ಯವಸ್ಥೆ. ಅದಕ್ಕೋಸ್ಕರವೇ ಆ ಮಸೀದಿ ಅಥವಾ ಆ ಸ್ಟ್ರಕ್ಚರ್ ಇದೆಯಲ್ಲ, ಢಾಂಚಾ ಅಂತ ಏನ್ ಕರೀತಾರೆ, ಅದರ ಸುತ್ತಲೂ ಮತ್ತು ಇಡೀ ಆ ಭಾಗಕ್ಕೆ 5 ಲೇಯರ್ ಪೊಲೀಸ್ ಹಾಕಿದ್ರು. 5 ಲೇಯರ್ ಪೊಲೀಸ್.
ಬೆಳಗ್ಗೆ 9:30 10 ಗಂಟೆ ಆಯಿತು, ಯಾರೂ ಬರಲಿಲ್ಲ. ಮುಲಾಯಂ ಸಿಂಗಿಗೆ ಗೆಲುವಿನ ಆನಂದ. ಇದ್ದಕ್ಕಿದ್ದಂತೆ ಅದು ಎಲ್ಲಿಂದ ಉಮಾಭಾರತಿ ಒಂದು ಟೀಮ್ ಕರ್ಕೊಂಡು ಬಂದರೋ ಗೊತ್ತಿಲ್ಲ, ಅದನ್ನು ಹೇಳ್ತಾರೆ ಎಲ್ಲರೂ. ಉಮಾಭಾರತಿ ಒಬ್ಬ ಸಾಧ್ವಿ, ಆಕೆ ಒಂದು ದೊಡ್ಡ ಟೀಮನ್ನು ತನ್ನ ಹಿಂದೆ ಕರ್ಕೊಂಡು ಬಂದು ಜೋರಾಗಿ ಘೋಷಣೆ ಕೂಗ್ತಾ ಬಂದರು. ಆ ಘೋಷಣೆ ಆನಂತರದ ದಿನಗಳಲ್ಲಿ ಅವರು ಕೂಗಿದ ಘೋಷಣೆ ಎಲ್ಲ ಒಂಥರ ಘೋಷವಾಕ್ಯ ಆಗ್ಬಿಡ್ತು. ರಾಮ್ ಲಲ್ಲಾ ಹಮ್ ಆಯೆಂಗೆ ಮಂದಿರ್ ವಹಿ ಬನಾಯೆಂಗೆ ಅಂತ ಉಮಾಭಾರತಿ ಅವ್ರ ಟೀಮ್ ಘೋಷಣೆ ಕೂಗ್ಕೊಂಡು ಬಂತು. ರಾಮ್ ಲಲ್ಲಾ ಮಾಯಂಗೆ ಮಂದಿರ್ ವಹಿ ಬನಾಯಂಗೆ, ಬರ್ತಾ ಬರ್ತಾ ಮಂದಿರ್ ವಹಿ ಬನಾಯಂಗೆ ಹಂಗೆ ಉಳ್ಕೊಳ್ತು. ಆ ಘೋಷಣೆ ಅತ್ಯಂತ ಜೋರಾಗಿ ನಡೀತಾ ಇರಬೇಕಾದ್ರೆ ಅದನ್ನು ಘೋಷಣೆ ಕೂಗ್ಕೊಂಡು ಬಂದಂತ ಬೇರೆ ಬೇರೆ ದಿಕ್ಕುಗಳಿಂದ ಬಂದಂತ ಜನ ಒಂದೇ ಸಲಕ್ಕೆ ಮುಂದೆ ಸೇರ್ಕೊಂಡ್ರು. 5 ಲೇಯರ್ನ ಪೊಲೀಸರು ದೊಡ್ಡ ಪೊಲೀಸ್ ಪಡೆಯನ್ನು ಎದುರಿಸಿ ಒಳಗೆ ಹೋಗ್ಬೇಕು. ಪೊಲೀಸ್ ಪಡೆ ಲಾಠಿ ಚಾರ್ಜ್ ಶುರು ಮಾಡ್ತು. ಲಾಠಿ ಏಟು ಅಶೋಕ್ ಸಿಂಗಲ್ರಿಗೆ ಬಿತ್ತು. ಅಶೋಕ್ ಸಿಂಗಲ್ರು ಏಟು ಬಿದ್ದ ನಂತರ ಹಣೆಗೆ ಏಟು ಬಿತ್ತು ಅವರಿಗೆ. ಆ ರಕ್ತ ಹರಿತಿತ್ತಲ್ಲ, ಅವ್ರನ್ನ ಕರ್ಕೊಂಡು ಪಕ್ಕಕ್ಕೆ ಹೋಗಬೇಕು ಅಂತ ಎಲ್ಲರೂ ಹೇಳಿದ್ರು. ಅಶೋಕ್ ಸಿಂಗಲ್ ಹೇಳಿದ್ರು ಪಕ್ಕಕ್ಕೆ ಹೋಗುವ ಮಾತೇ ಇಲ್ಲ. ನೆರೆದಿದ್ದ ತರುಣರಿಗೆ ಕೈ ಬೀಸಿ ಹೇಳಿದ್ರು ನಾನಂತೂ ಇಲ್ಲೇ ಇರ್ತೀನಿ, ಯಾರ್ಯಾರು ಇರ್ತೀರಾ ಅಂತ. ಲೀಡರೇ ಹಂಗೆ ಅಂದ್ಬಿಟ್ಟ ಮೇಲೆ ಉಳಿದವ್ರು ಎಲ್ಲಿ ಓಡೋದು, ಎಲ್ಲಿ ತಪ್ಪಿಸ್ಕೊಂಡು ಹೋಗೋದು? ಆ ಟೋಟಲ್ ಈವೆಂಟನ್ನ ಅರವಿಂದ್ ನೀಲ್ಕಂಠನ್ ಇತ್ತೀಚೆಗೆ ಬರೆದಿದ್ದಾರೆ ಸೀರೀಸ್ನಲ್ಲಿ. ಹೆಂಗಾಯ್ತು ಅಂತಂದ್ರೆ, ಜನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಘೋಷಣೆ ಕೂಗ್ತಾ ತಂಡೋಪತಂಡವಾಗಿ ಹೋಗ್ತಿದ್ರು. ಒಬ್ಬ ಒಂದೊಂದು ಲೈನ್ ಅಲ್ಲ, ಒಂದು 10,000 ಜನರ ಗುಂಪು ಒಂದೊಂದು ಹೆಜ್ಜೆ ಪುಷ್ ಮಾಡ್ತಾ ಹೋಗುತ್ತೆ. ಲಾಠಿ ಚಾರ್ಜ್ ಜೋರಾದಾಗ ಒಂದ್ ಕಡೆ ಹೇಳ್ತಾರೆ, ಒಬ್ಬ ಮುದುಕನಿಗೆ ವಯಸ್ಸಾದವರಿಗೆ ಪೊಲೀಸರು ಲಾಠಿ ಹೊಡೆಯುವಾಗ 2 ತರುಣರು ಬಂದು ಅಡ್ಡ ನಿಂತು ಎಲ್ಲ ಲಾಠಿನ ತಮ್ಮ ಮೈ ಮೇಲೆ ತಗೊಂಡ್ರಂತೆ. ಆದ್ರೆ 3 ನಡೆಯೋದನ್ನ ನಿಲ್ಲಿಸ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.